ನೈಸು ನೀವೇ ಮಾಡಿದ್ದಾ? ಇಷ್ಟೆಲ್ಲ ನೀವೇ ಮಾಡಿದ್ದಾ? ಪಲ್ಯಕ್ಕೆ ಏನೇನು ಹಾಕಿದ್ದೀರಾ? ಏನೇನು ಹಾಕಿದ್ದೀರಾ ಪಲ್ಯಕ್ಕೆ? ಹಾಂ, ತುಪ್ಪ, ಸಕ್ಕರೆ, ಆಮೇಲೆ ಏನೇನು ಹಾಕಿದ್ರಿ ಪಲ್ಯ? ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ, ಏನು ಹಾಕಿ ಮಾಡಿದ್ರಿ? ಹಾಂ, ನೋಡಿ ಹೇಳು, ಪಲ್ಯ ನೋಡಿ ಹೇಳು, ಏನು ಹಾಕಿದ್ಯಾ ಅಂತ. ಬೆಣ್ಣೆ.
ಅಷ್ಟೇನಾ ಪಲ್ಯದಲ್ಲಿ ಇನ್ನೇನೇನೈತೆ ನೋಡು. ಹ್ಞೂ ಇದನ್ನ ಏನ್ರಲ್ಲಿ ಮಾಡಿದ್ರಿ? ಇದಕ್ಕೆ ಏನೇನು ಹಾಕಿದ್ದೀರಾ? ತುಪ್ಪ ಸಕ್ಕರೆ ಅಷ್ಟರಲ್ಲೇ ಪಲ್ಯ? ಇನ್ನು ತರಕಾರಿ ಇನ್ನೇನು ಹಾಕಿಲ್ಲ ಅದಕ್ಕೆ? ಓ ತುಪ್ಪ ಸಕ್ಕರೆ ಹಾಕಿದ್ದೀರಾ? ತುಪ್ಪ ಸಕ್ಕರೆ ಆಮೇಲೆ ತುಪ್ಪ ಸಕ್ಕರೆ ತುಪ್ಪ ಅಷ್ಟು ಹಾಕಿದ್ರೆ ಪಲ್ಯ ಆಗುತ್ತೆ. ಇದನ್ನ ಹೆಂಗೆ ಮಾಡಿದ್ರಿ ರೊಟ್ಟಿನ? ಹಿಟ್ಟಲ್ಲಿ? ಯಾವ ಹಿಟ್ಟು? ಹೆಂಗೆ ಮಾಡೋದು ಅದನ್ನು? ಹಾಂ ಬೇಯಿಸಿ ಹಂಗೆ ಹಾಕಿದ್ರಾ? ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಡುಗೆ ನೀವು? ಹೌದಾ? ನನಗೆ ಕಲಿಸ್ಕೊಡ್ತೀಯ ನೇಸು? ನನಗೆ ಬರಲ್ಲ ಅಡುಗೆ ಮಾಡೋಕ್ಕೆ, ಪ್ಲೀಸ್ ಕಲಿಸ್ಕೊಡ್ತೀಯಾ? ಹಾಂ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಕಲಿಸ್ಕೊಡ್ತೀಯಾ ಪ್ಲೀಸ್? ಕಲಿಸ್ಕೊಡ್ತೀಯಾ? ಯಾವಾಗಿಂದ ಬರಲಿ ಕ್ಲಾಸಿಗೆ, ಅಡುಗೆ ಕ್ಲಾಸ್ ಕಲಿಯೋಕ್ಕೆ? ಯಾವಾಗಿಂದ ಬರಲಿ? ಇದು ಅಕ್ಕಿ ರೊಟ್ಟಿನಾ ಜೋಳದ ರೊಟ್ಟಿನಾ? ಅಕ್ಕಿ ರೊಟ್ಟಿ. ಇದೆಲ್ಲ ಅಡುಗೆ ಮಾಡಕ್ಕೆ ನಿಮಗೆ ಕಲಿಸ್ಕೊಟ್ಟಿದ್ದು ಯಾರು ನೇಸು? ನಿಮ್ಮ ಅಜ್ಜಿ ಅಮಲ? ಸರಿ, ಹಂಗಿದ್ರೆ ನಾಳೆಯಿಂದ ನನಗೆ ಹೇಳ್ಕೊಡ್ತೀಯಾ? ಮತ್ತು ಅಂಗನವಾಡಿಗೆ ಹೋಗಲ್ಲ? ಅಂಗನವಾಡಿ ಇರುತ್ತಲ್ಲ ನಿನಗೆ ಮಂಡೆಯಿಂದ. ಸಾರಿ, ಸೋಮವಾರದಿಂದ ನಿನಗೆ ಅಂಗನವಾಡಿ ಇರುತ್ತಲ್ಲ ಪಾಪು. ಮತ್ತು ನನಗೆ ಯಾವಾಗ ಹೇಳ್ಕೊಡ್ತೀಯಾ ಅಡುಗೆನ? ರಜಾ ಹಾಕ್ತೀಯ ಅಂಗನವಾಡಿಗೆ? ರಜಾ ಹಾಕ್ತೀಯಾ? ಟೇಸ್ಟ್ ಚೆನ್ನಾಯ್ತಾ ಪಾಪು? ನಾನು ತಿನ್ನಲ? ಬರೀ ನೀವು ರೊಟ್ಟಿ ಪಲ್ಯ ಅಷ್ಟೇ ಮಾಡಿರೋದು, ಅನ್ನ ಬೇರೆ ಇನ್ನೇನು ಮಾಡಿಲ್ವಾ? ಯಾಕೆ? ಯಾಕೆ ಮಾಡಿಲ್ಲ? ಸರಿ ಆಯಿತು, ಬಾಯ್ ಬಾಯ್ ಹೇಳು ಎಲ್ರಿಗೂ. ಬಾಯ್ ಹೇಳು, ಹೇಳು ಬಾಯ್ ಹೇಳು ನೀಟಾಗೆ.